ತಮಿಳ್ನಾಡು ಸ್ಟೈಲ್ ದಿಂಡಕಲ್ ಚಿಕನ್ ಸಾಂಬಾರು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಖಾರವಾಗಿರುತ್ತೆ. ನಾವು ನಾರ್ಮಲಾಗಿ ಚಿಕನ್ ಸಾಂಬಾರು ಮಾಡ್ತೀವಿ, ಆದರೆ ಈ ಸ್ಟೈಲಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಅದರಲ್ಲೂ ನಾನು ಡಾಬಾ ಸ್ಟೈಲಲ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮಸಾಲೆಗೆ 1 ಟೇಬಲ್ ಸ್ಪೂನ್ ಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಸೋಂಪು ಒಂದು ಪ್ಯಾನಲ್ಲಿ ಹಾಕ್ಕೊಂಡು 15 ಸಾಂಬಾರು ಈರುಳ್ಳಿ, ಮೈನ್ ಇಂಗ್ರೀಡಿಯೆಂಟ್ ಇದು. ಸಾಂಬಾರು ಈರುಳ್ಳಿ ಹಾಕಿದ್ರೇ ರುಚಿ ಬರೋದು. 1 ಕಡ್ಡಿ ಕರಿಬೇವು, ಒಂದು 10 ಪೀಸಷ್ಟು ತೆಂಗಿನಕಾಯಿ ಸೇರಿಸಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕೆಂಪಗಾಗಬೇಕು. ಆ ರೀತಿ ಕೈ ಬಿಡದಿರ ಮಿಕ್ಸ್ ಮಾಡ್ಕೊಳ್ತಾ ಇರಿ. ನೋಡಿ, ಈರುಳ್ಳಿ ಬೇಗ ಫ್ರೈ ಆಗೋಗುತ್ತೆ. ನೋಡಿ, ನೋಡ್ತಾ ನೋಡ್ತಾ ಕಲರ್ ಚೇಂಜ್ ಆಗೋಯಿತು. ಪೂರ್ತಿ ತಣ್ಣಗಾಗಲಿ. ನಂತರ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ತಾ ಇದ್ದೀನಿ. ನೀವು ಒಲ್ಕಲಲ್ಲಿ ರುಬ್ಕೊಂಡ್ಬಿಟ್ರೆ ಅಂತೂ ಸಾರು ಇನ್ನೂ ಎಕ್ಸಲೆಂಟ್ ಆಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಗಂಧದ ಥರ ಮೆತ್ತಗೆ ರುಬ್ಕೋಬೇಕು. ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. 2 ಸ್ಪೂನಷ್ಟು ಎಣ್ಣೆ, ಹಾಗೆ 1 ಈರುಳ್ಳಿ, 1 ಕಡ್ಡಿ ಕರಿಬೇವು. ಈ ಜಾಗದಲ್ಲೂ ಅಷ್ಟೇ, ನೀವು ಸಾಂಬಾರು ಈರುಳ್ಳಿನೇ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೋಬೋದು. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಅರ್ಧ KGಯಷ್ಟು ಚಿಕನ್ ಹಾಕ್ತಾ ಇದ್ದೀನಿ. ಎಲ್ಲ ಚಿಕನ್ನು ಮಿಕ್ಸ್ ಇರೋವಂಥದ್ದನ್ನು ತೊಗೋಬೇಕು ನಾವು ಈ ಸಾರಿಗೆ. ನೀವು ಬೋನ್ಲೆಸ್ಸು ಸ್ಕಿನ್ ಔಟು ತೊಗೋಬಾರ್ದು. 1 ಟೊಮೊಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕ್ಕೊಂಬಿಡಿ. ಹಾಕ್ಬಿಟ್ಟು ಒಂದು 10 ನಿಮಿಷನಾದರೂ ಚೆನ್ನಾಗಿ ನಾವು ಚಿಕನ್ನ ಬೇಯಿಸ್ಕೋಬೇಕು. ಎಣ್ಣೆಲೆ ಚೆನ್ನಾಗಿ ಬೇಯಿಸ್ಕೊಂಬಿಡಬೇಕು. ಈ ಸಾರಂತೂ ನಾಟಿ ಕೋಳಿಲಿ ಮಾಡಿಬಿಟ್ರೆ ಇನ್ನೂ ರುಚಿಯಾಗಿರುತ್ತೆ. ಈ ಥರ ಫ್ರೈ ಆದ ನಂತರ 1/4 ಟೀ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು 2 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಪೌಡರನ್ನು ಹಾಕ್ತಾ ಇದ್ದೀನಿ. ಚಿಕನ್ ಮಸಾಲ ಪೌಡರ್ ಹಾಕಿದ್ರೂ ಅಷ್ಟೇ ಟೇಸ್ಟ್ ಸೂಪರಾಗಿರುತ್ತೆ. ಖಂಡಿತ ಒಂದು ಸಲ ಹಾಕಿ ಮಾಡಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮತ್ತೆ ನಾನು ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ರುಬ್ಬಿಟ್ಟಿರುವಂಥ ಮಸಾಲ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಗ್ರೇವಿ ಟೈಪಲ್ಲಿ ಮಾಡೋದಾದರೆ ನೀರನ್ನು ಹಾಕಬೇಡಿ. ಹೀಗೆ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಬೇಯಿಸ್ಕೊಂಬಿಡಿ. ಅದೇ ನೀವು ಸಾರು ಮಾಡೋದಾದರೆ ಮಾತ್ರ ನೀರನ್ನು ಹಾಕ್ಕೋಬೇಕಾಗುತ್ತೆ. ನಾನು ಮುದ್ದೆಗೆ ಸಾರನ್ನು ಮಾಡ್ತಾಯಿದ್ದೀನಿ, ಅದರಿಂದ ಒಂದು ಅರ್ಧ ಲೀಟರಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಅದರಲ್ಲೂ ನಾನು ಸಾರು ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ಸಾರು ತೆಳುವಾಗಿ ಮಾಡ್ಕೋಬೇಕು, ಇಲ್ಲ ಅಂದರೆ ಗಟ್ಟಿಗೆ ಗ್ರೇವಿ ಥರ ಮಾಡ್ಕೋಬೇಕು. ಎರಡರಲ್ಲಿ ಯಾವ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ. ಓಪನ್ ಪ್ಯಾನಲ್ಲಾದರೂ ಬೇಯಿಸ್ಬೋದು, ಅಥವಾ 2 ಅಥವಾ 3 ವಿಸಿಲ್ ಕೂಗಿಸ್ಕೊಳ್ತೀನಿ ಅಂದರೂ ಕೂಗಿಸ್ಬೋದು. ನಾನು 3 ವಿಸಿಲ್ ಆದ ನಂತರ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ವಾವ್, ಸೂಪರಾಗಿ ಸಾರು ರೆಡಿಯಾಗಿದೆ ಅಲ್ವಾ? ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಿದೆ, ಅಷ್ಟು ರುಚಿಯಾಗಿತ್ತು ಫ್ರೆಂಡ್ಸ್. ಬಿಸಿ ಬಿಸಿ ಮುದ್ದೆ, ಅನ್ನ ಅಥವಾ ದೋಸೆ, ಇಡ್ಲಿ, ಪೂರಿ, ಪರೋಟಗಂತೂ ಇನ್ನೂ ಎಕ್ಸಲೆಂಟ್ ಆಗಿರುತ್ತೆ. ಖಂಡಿತ ಇದೇ ಮೆಥಡಲ್ಲಿ ನಿಮ್ಮ ಮನೇಲೂ ಮಾಡ್ಕೊಂಡು ನೋಡಿ. ನಿಮ್ಮ ಮನೇಲೂ ಎಲ್ಲರೂ ಇಷ್ಟಪಡ್ತಾರೆ. ಹಾಗಿದ್ದರೆ ಹೇಗೆ ಬಂತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.